ಜಿಲ್ಲೆ ಕನಕಪುರ ತಾಲೂಕು ದೊಡ್ಡಹಳ್ಳಿ ಗ್ರಾಮದ ತಾವಗಡೆ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಸ್ನೇಹಿತರಾದಂಥ ಮೋಹನ್ ಕುಮಾರ್ ಅಂತ ಹೇಳಿ ಯೂಟ್ಯೂಬಲ್ಲಿ ಒಂದು ಲಿಂಕ್ ಕಳಿಸಿದ್ರು. ನಾವು ಭಾಳ ತೊಂದರೆಯಲ್ಲಿದ್ದೋ. ನಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ಗೆ ಆಗೋಕ್ಕೂ ಕೂಡ ನಮಗೆ ದುಡ್ಡು ಅಮೌಂಟ್ ಇರಲಿಲ್ಲ. ಇವರು ನೋಡಿ ಇದೊಂದು ಆಫರ್ಮೇಷನ್ ಹೇಳ್ಕೊಟ್ರು, ಆ ಥರ ಮಾಡಿ ಸಕ್ಸಸ್ ಆಗುತ್ತೆ ಅಂದರು. ನಾನು ಒಂದು ವೀಕ್ ಮಾಡಿದೆ. ಅಯ್ಯೋ ಹೋದರೆ ಎಷ್ಟು ಖರ್ಚಾಗುತ್ತೋ ಏನೋ ಅಂತ ನಾನೊಂದು ಡೌಟಲ್ಲಿದ್ದೆ. ಅದು ಆಟೋಮೆಟಿಕ್ಕಾಗಿ ಏನೋ ಒಂದು ಯಾರೋ ಒಬ್ಬರು ಅಮೌಂಟ್ ಹಾಕ್ಬೇಕಾಯ್ತು, ನಾನು ಫೋನ್ಪೇ ಮಾಡಿದೆ. ಅದನ್ನ ಬುಕ್ ಮಾಡಿಕೊಂಡೆ. ನಮ್ಮ ಸ್ನೇಹಿತರ ಮೋಹನ್ ಕುಮಾರ್ ಅಂತೇಳಿ ಸ್ನೇಹಿತರ ಮುಖಾಂತರ ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿಗೆ ಬಂದಿದೆ ಸರ್. ಇವತ್ತಿನ ವರ್ಕ್ಶಾಪ್ನಲ್ಲಿ ನೀವು ಕಲಿತೀರಾ ಒಂದು ಒಳ್ಳೆ ವಿಚಾರ ತಿಳಿಸ್ಬೋದಾ? ನಾನು ಯಾರು ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತು. ನಮಗೆ ಒಂದು ಬ್ಲೈಂಡಲ್ಲಿ ಬದುಕ್ತಾ ಇದ್ದೋ, ಯಾವುದು ಕನಸಿಲ್ಲದೆ ಬದುಕ್ತಾ ಇದ್ದೋ. ಇವತ್ತು ಒಂದು ಕನಸನ್ನ ನಾವು ಕನಸು ಕಾಣೋಕ್ಕೆ ಹೊರತು ಇವತ್ತಿನ ಒಂದು ಎಪಿಸೋಡು ನಮಗೆ ಭಾಳ ಮುಖ್ಯ ಆಯಿತು ಜೀವನದಲ್ಲಿ. ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಇವತ್ತಿನ ಸಂತೋಷ ಆಯಿತು. ಈ ಗುರುಗಳು ನಿಮ್ಗೆ 10 ವರ್ಷದಿಂದ ಸಿಕ್ಕಿದೆ, ನಿಮ್ಮ ಲೈಫ್ ಹೇಗಿರ್ತೀವಿ ಸರ್? ನಾವು ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ನಾನು ಒಂದು ಕಂಪ್ನಿ ಮಾಡಿದೆ, ಲಾಸ್ ಆದೆ. ಆವಾಗ ಗುರುಗಳು ಸಿಕ್ಕಿದ್ರೆ ನಾನು ಒಂದು 16 ಜನಕ್ಕೆ ಅನ್ನ ಹಾಕ್ಬೋದಾಯ್ತು ಅಂತ ಈ ಜನಗಳು ನೋಡಿದಾಗ ನಮಗೆ ಒಂದು ಫೀಲಿಂಗ್ ಬರ್ತದೆ. ಈ ಗುರುಗಳ ಮನಿ ಹ್ಯಾಪಿನೆಸ್ ಕಾರ್ಯಾಗಾರ ಪ್ರಪಂಚದ ಎಲ್ಲ ಜನರಿಗೆ ಬೇಕನ್ಸುತ್ತಾ? ಬೇಕು ಸರ್, ಬೇಕನ್ಸುತ್ತೆ. ಕೆಲವು ಜನಗಳು ಆಸೆ ಇಲ್ಲದೆ ಬದುಕ್ತಾ ಇದ್ದಾರೆ. ಅವ್ರಿಗೆ ಬೇಕು, ಖಂಡಿತವಾಗೂ ಗುರುಗಳ ಆಶೀರ್ವಾದ ವಿದ್ಯಾ ಪ್ರಮುಖ ಕಾರಣವಾಗುತ್ತದೆ. ಸರ್, ನೀವು ಶ್ರೀಮಂತರಾಗ್ತೀರಾ 100% ಅನ್ಸುತ್ತಾ? ಹೌದು, ನನಗೆ ಇವತ್ತಿನ ಎಪಿಸೋಡ್ ನೋಡಿದಾಗ 1000% ನಾವು ಶ್ರೀಮಂತ ಆದೇ ಆಯ್ತೀವಿ ಅಂತ ಒಂದು ಭರವಸೆ ಇದೆ. ಗುರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಒಂದು ಮೆಡಿಟೇಷನ್ ಮಾಡೋಣ ಅಂತ ಹೇಳಿ ಇವತ್ತು. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಪದ್ಮನಾಭನಗರಿಂದ ನಾನು ನಮ್ಮ ಸಿಸ್ಟರು ಹೇಳಿದರು, ಈ ಥರ ಅಫರ್ಮೇಷನ್ ಇರುತ್ತೆ, ಟ್ರೈ ಮಾಡು, ನೀನು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರು. ನಾನು ಅದ್ರ ಮೇಲೆ ಅಷ್ಟೊಂದು ಗಮನ ಕೊಡ್ತಿರ್ಲಿಲ್ಲ. ಅವಳು ಯೂಟ್ಯೂಬ್ ನನಗೆ ಇದು ಕನೆಕ್ಟ್ ಮಾಡೋದು, ಅದನ್ನು ನೋಡ್ತಾ ಬಂದೆ. ಒಂದು ಸಣ್ಣ ಪುಟ್ಟ ನನಗೆ ಅದರ ಅನುಭವ ಆಯಿತು. ಇಲ್ಲ, ಇದನ್ನು ನಾವು ಬಿಗಿಯಾಗಿ ಇಟ್ಕೊಂಡ್ರೆ ನಮಗೆ ಮುಂದೆ ಸಕ್ಸಸ್ ಆಗುತ್ತೆ ಅಂತ ಅನುಭವ ಆಯಿತು. ನಾವು ಊಟ ಮಾಡಿದ್ರೆ ಅಲ್ವಾ ಅದರ ಅನುಭವ ಆಗೋದು, ಅದಕ್ಕೆ ಊಟ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಇಷ್ಟ ಆಗಿ ಬಂದಿದ್ದೀನಿ. ಇದು ಫಸ್ಟ್ ಟೈಮು. ಮುಂದೆ ನೋಡೋಣ ಹೇಗಿದೆ ಅಂತ. ನಮ್ಮ ಅನುಭವದ ಮೇಲೆ, ನಾವು ಪ್ರಾಕ್ಟೀಸ್ ಮೇಲೆ ನಾವು ಇಂಪ್ರೂವ್ ಆಗ್ತೀವಿ ಅನ್ನೋ ಭಾವನೆಯಿಂದ ಬಂದಿದ್ದೀನಿ. ಗುರುಗಳ ಇವತ್ತು ವರ್ಕ್ಶಾಪ್ನಲ್ಲಿ ಕಲಿತೀರ ಒಂದು ಒಳ್ಳೆ ವಿಚಾರವನ್ನು ತಿಳಿಸ್ಬೋದು? ಇನ್ನು ಸದ್ಯಕ್ಕೆ ನನಗೆ ಇವಾಗ ಫಸ್ಟ್ ಟೈಮ್ ಬಂದಿರೋದು, ಅಷ್ಟೊಂದು ಅನುಭವ ಇಲ್ಲ. ಅಂದರೂ ನನಗೆ ಒಂದು ಪ್ರೇಯರ್ ಮಾಡ್ತಾ ಇದ್ದಿದ್ದಕ್ಕೆ ಒಂದು 15 ದಿವಸ ಪ್ರೇಯರ್ ಮಾಡಿದ್ದೆ. ಒಂದು ಸಣ್ಣ ಪುಟ್ಟ ಗೋಚರಣೆ ಆಯಿತು. ಆದ್ದರಿಂದ ನನಗೆ ಖುಷಿ ಆಯಿತು. ಇಲ್ಲ, ಇದನ್ನು ಹಿಡ್ಕೋಬೇಕು, ನಾವು ಹಿಡ್ಕೊಂಡ್ರೆ ಅಲ್ವಾ ನಮಗೆ ಇದಾಗೋದು ಅಂತ. ನಾವು ದೇವ್ರನ್ನ ನಮ್ಮನ್ನು ಹಿಡ್ಕೋಬೇಕು, ನಾವು ಅವ್ರ ಇದರಲ್ಲಿ ನಾವು ಸೇರಬೇಕು ಅನ್ನೋ ಭಾವನೆಯಿಂದ ಬಂದಿದ್ದೀವಿ. ಈ ಗುರುಗಳು ನಿಮಗೆ 10 ವರ್ಷದಿಂದ ಸಿಕ್ಕಿದ್ದೀರಿ, ನಿಮ್ಮ ಲೈಫ್ ಹೇಗಿರ್ತಿತ್ತು? ಅದು ಹೇಗಿತ್ತೆ ಅಂತ ನಾವು ಊಹಿಸ್ಕೊಳಕ್ಕಾಗಲ್ಲ. ಸದ್ಯಕ್ಕೆ ಈಗ ಸಿಕ್ಕಿದೆಯಲ್ಲ, ಖುಷಿ ಪಡೋಣ, ಮುಂದೆ ಉಪಯೋಗಿಸ್ಕೊಳ್ಳೋಣ. ಮುಂದೆ ಸಿಗುತ್ತೆ, ನಾವು ಹಿಂಗೆ ಆಗ್ಬಿಡ್ತಿದ್ವೇನೋ ಅನ್ನೋ ಭಾವನೆ ಬೇಡ, ಮುಂದೆ ಆಗೋಣ, ಅಷ್ಟು ನನಗೆ ಇದು. ಸೂಪರ್. ಈ ಗುರುಗಳ ಮನಿ ಹ್ಯಾಪಿನೆಸ್ ಕಾರ್ಯಾಗಾರ ಪ್ರಪಂಚದ ಎಲ್ಲ ಜನರಿಗೂ ಬೇಕನ್ಸುತ್ತಾ? ಬೇಕೇ ಬೇಕು. ಯಾಕೆಂದರೆ ನಮ್ಮ ದೇಶ ಸಂಪತ್ತಿಂದ ಕೂಡಿರಲಿ, ಖುಷಿಯಿಂದ ಇರಲಿ, ಎಲ್ಲರೂ ಖುಷಿಯಿಂದ ಹೋಗೋಣ, ಖುಷಿಯಿಂದ ಬದುಕೋಣ ಅನ್ನೋ ಭಾವನೆ ಅಷ್ಟೇ. ಸೂಪರ್ ಮ್ಯಾಮ್. ನೀವು 100% ಶ್ರೀಮಂತರಾಗ್ತೀರಾ ಅನ್ಸುತ್ತಾ? ಹಾಗೆ ಆಗಿದ್ದೀವಿ, ಮುಂದೆನೂ ಆಗ್ತೀವಿ. ಈಗ ಆಗಿದೆ ಆಲ್ರೆಡಿ. ನಮ್ಮ ಮಕ್ಕಳು ಬಿಸ್ನೆಸ್ ಮಾಡ್ತಿದ್ದಾರೆ. ಮುಂದೆ ಇನ್ನಷ್ಟು ಇಂಪ್ರೂವ್ ಆಗಲಿ, ಅದು ಅವರು ಮೇಲೆ ಕಾಣಲಿ ಅನ್ನೋ ಭಾವನೆ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಗುರುಗಳ ಪರಿಚಯ ನಿಮಗೆ ಹೇಗಾಯಿತು? ಯೂಟ್ಯೂಬ್ನಲ್ಲಿ ಈ ಗುರುಗಳ ಅಫರ್ಮೇಷನ್ ಮತ್ತು ಟೆಕ್ನಿಕ್ಸ್ ಫಾಲೋ ಮಾಡಿ ನಿಮ್ಗಾಗಿರೋ ಒಂದು ಒಳ್ಳೆ ಅನುಭವವನ್ನು ತಿಳಿಸ್ಬೋದಾ? ಸಣ್ಣದಾಗಿದೆ. ಅದು ಈ ಕ್ಲಾಸೇ ತಗೊಳ್ಳಿ. ನಮ್ಗೆ ಯಾವಾಗಲೂ ರೆಗ್ಯುಲರ್ ಸಂಡೇಸು ಕ್ಲಾಸಸ್ ನಮಗೆ ಆಗಲ್ಲ. ಸ್ಟೋರಿ ನಾವು ಸಂಡೇ ಬಿಟ್ಟು ಬೇರೆ ಕ್ಲಾಸಸ್ ಬೇಕಿತ್ತು ಅಂದ್ಕೊಂಡ್ವಿ. ನೆಕ್ಸ್ಟ್ 2 ಡೇಸಲ್ಲೇ ಫ್ರೈಡೇಗೆ ಹಾಕೊಂಡು ಇದು ಬಿಟ್ಟು ಬೇರೆ ಆಗಿರೋದೇನಿದೆಯಾ? ಈ ವರ್ಕ್ಶಾಪ್ನಲ್ಲಿ ಇವತ್ತು ನೀವು ಕಲಿತಿರೋ ಒಂದು ಒಳ್ಳೆ ವಿಚಾರ ತಿಳಿಸ್ಬೋದಾ? ವರ್ಕ್ಶಾಪಲ್ಲಿ ಮನಿ ಮೆಡಿಟೇಷನ್ ಚೆನ್ನಾಗಿದೆ. ಅದು ಯೂಟ್ಯೂಬಲ್ಲಿ ಎಲ್ಲೋ ಇದು ಮಾಡಿ ಸರ್ಚ್ ಮಾಡಿ ನೋಡಿದ್ದು ಎಲ್ಲ ಚೆನ್ನಾಗಿದೆ. ಓಕೆ. ಈ ಗುರುಗಳು ನಿಮಗೆ 10 ವರ್ಷದಿಂದ ಸಿಕ್ಕಿದ್ದೀರಾ, ನಿಮ್ಮ ಲೈಫ್ ಹೇಗಿರ್ತಿತ್ತು ಅನಿಸುತ್ತೆ? ಚೆನ್ನಾಗಿರ್ತಿತ್ತು. ಸೂಪರ್ ಮ್ಯಾಮ್. ಮ್ಯಾಮ್, ಈ ಗುರುಗಳ ಮನಿ ಹ್ಯಾಪಿನೆಸ್ ಕಾರ್ಯಾಗಾರ ಈ ಪ್ರಪಂಚದ ಎಲ್ಲ ಜನರಿಗೆ ಬೇಕನ್ಸುತ್ತಾ? ಬೇಕನ್ನಿಸ್ತಿದೆ. ಓಕೆ. ನೀವು ಶ್ರೀಮಂತರಾಗೋದು 100% ಅನಿಸುತ್ತಾ? 100%. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ?
ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಹಾಂ ಈಗ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ನಾನು ಭಾಳ ಇಂಪಾರ್ಟೆಂಟ್ ಕಲ್ತಿದ್ದು ಏನಂದರೆ ಖರ್ಚನ್ನ ಮೇಂಟೈನ್ ಮಾಡೋದು, ಹಚ್ಚೋದು, ಲೆಕ್ಕ ಹಚ್ಚೋದು ಅದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಓಕೆ ದುಡಿಯೋದು 30-40 ಸಾವಿರ, ಖರ್ಚು ಮಾಡೋದು 80,000 ಮಾಡ್ತಿದ್ವಿ. ಅಂದ್ರೆ ನಾವು ಹಚ್ಚಿಡ್ತಾ ಇರಲಿಲ್ಲ, ಗೊತ್ತಾಗ್ತಿರಲಿಲ್ಲ. ಗೊತ್ತಾಗ್ತದೆ. ಹಿಂಗಾಗಿ ಸಾಲ ಆಗ್ತಿತ್ತು. ಹ್ಞೂ ಅವ್ರು ಹೇಳಿದ ಮೇಲೆ ಪ್ರತಿಯೊಂದನ್ನು ಹಚ್ಚಿಡ್ತಾ ಬಂದಾಗ ಸೇವಿಂಗ್ಸ್ ಆಗ್ತಾಯಿದ್ವಿ. ಅದೇ ನಾನು ದೊಡ್ಡ ರಿಸಲ್ಟ್ ಅದು. ಇದು ಅವ್ರು ಹೇಳ್ದಂಗೆ ಗೋಲ್ಡ್ ತೊಗೊಳೋದಾಗಿರ್ಬೋದು ಎಲ್ಲನೂ ಮಾಡ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಮೊದಲು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡ್ತಿದ್ವಿ, ಅವನ್ನೆಲ್ಲ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಸೂಪರ್ ಕ್ಲಾಸ್ ಇದೆ, ಇವೆಲ್ಲ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಸೂಪರ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್.